ಎಲ್ಲರಿಗೂ ನಮಸ್ಕಾರ. ಸೈಕಾಲಜಿಕಲ್ ಅವೇರ್ನೆಸ್ ಅಂತನ್ನುವ ವಿಷಯವನ್ನ ಹಿಂದೆಂದಿಗಿಂತಲೂ ಹೆಚ್ಚಿನ ಗಂಭೀರದಿಂದ ಮತ್ತು ಆಸ್ತಿಯಿಂದ ನಾವು ಇವತ್ತು ಮಾತಾಡಬೇಕಾಗಿದೆ. ವ್ಯಕ್ತಿಗತವಾದಂತಹ ಮನಸ್ಥಿತಿಯಿಂದ ಹಿಡಿದು ಸಂಕಲಿತವಾಗಿರುವಂತಹ ಮನಸ್ಥಿತಿ, ಕಲೆಕ್ಟಿವ್ ಮೈಂಡ್ ಸೆಟ್ ವರೆಗೂ ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಈಗ ಒಂದು ವಿಡಿಯೋ ಬಂದಿತ್ತು, ನಿಮ್ಮ ಗಮನಕ್ಕಿರಲಿ. ಬಾಂಗ್ಲಾದೇಶದಲ್ಲಿ ಒಂದು ಅತ್ಯಂತ ಭಯಾನಕ ಕೃತ್ಯದ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಒಬ್ಬ ದೀಪು ಚಂದ್ರದಾಸ್ ಅಂತ ಅನ್ನುವ ವ್ಯಕ್ತಿಯನ್ನ ಬಾಂಗ್ಲಾದೇಶದಲ್ಲಿ ಚೆನ್ನಾಗಿ ಥಳಿಸಿ ಅವನನ್ನ ಮರಕ್ಕೆ ನೇತಾಕಿ ಬೆಂಕಿ ಹಚ್ಚಿ ಕೊಂದಿದ್ದಾನೆ. ಜೊತೆಗೆ ಅದರ ಹಿನ್ನೆಲೆಯಲ್ಲಿ ಇಸ್ಲಾಂ ಧಾರ್ಮಿಕ ಘೋಷಣೆಗಳನ್ನ ಕೂಗೋದು ಕೂಡ ಕೇಳಿಸುತ್ತೆ. ಅವನ ಬಗ್ಗೆ ಇರುವ ಆರೋಪ ಎಂಥದ್ದು ಅಂತಂದ್ರೆ, ಅವನು ಪ್ರವಾದಿ ಮುಹಮ್ಮದ್ ಅವರನ್ನ ನಿಂದಿಸಿದ್ದಾನೆ ಅಂತ. ಪ್ರವಾದಿ ಮುಹಮ್ಮದ್ ಅವರನ್ನ ನಿಂದಿಸಿದ್ದಾನೆ ಎನ್ನುವ ಒಂದು ಕಾರಣಕ್ಕೆ ಅಷ್ಟು ದೊಡ್ಡ ಶಿಕ್ಷೆಯನ್ನ ಅವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೇರಳದಲ್ಲಿ ಒಂದು ಘಟನೆ ನಡೆಯಿತು. 31 ವರ್ಷದ ರಾಮ್ ನಾರಾಯಣ್ ಬಾಯರಿ ಅಂತನ್ನುವಂತಹ ಕಾರ್ಮಿಕ ಬಾಂಗ್ಲಾದೇಶಿ ಅಂತ ಸಂಶಯಗೊಂಡು ಈ ಪಾಲಕ್ಕಾಡ್ ಜಿಲ್ಲೆನಲ್ಲಿ ಒಂದು ಗ್ರಾಮದಲ್ಲಿ ಏನ್ ಮಾಡಿದ್ದಾರೆ, ಥಳಿಸಿ ಅವನನ್ನ ಅತ್ಯಾಚಾರ ಮಾಡಿದ್ದಾರೆ. ಅವನಿಗೆ ಹತ್ಯೆ ಮಾಡಿದ್ದಾರೆ. ಆತನಿಗೆ 10 ಮತ್ತು 8 ವರ್ಷದ 2 ಮಕ್ಕಳಿದ್ದಾರೆ. ಜಾರ್ಖಂಡಿನವನು. ಅವನ ದೇಹದ ಮೇಲೆ 80ರಷ್ಟು ಗಾಯಗಳು ಇವೆ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತದೆ. ಪಾಲಕ್ಕಾಡಿನ ಆ ಜಾಗದಲ್ಲಿ ಇದ್ದಂತಹ ವ್ಯಕ್ತಿಗೆ ಅದು ಅಪರಿಚಿತ ಏನೋ ಆಗಿರ್ಲಿಲ್ಲ, ಅವನಲ್ಲಿ ಇದ್ದವನೇ. ಆದರೆ ಅವರು ಸಂಶಯಗೊಂಡರು, ಆತನ ಬಾಂಗ್ಲಾದೇಶಿ ವಲಸಿಗ ಇರಬಹುದು ಅಂತ ಹೇಳಿ ಅವರು ಸಂಶಯಗೊಂಡ್ರು. ಅವರು ಅವನ್ನ ಹೊಡೆದಾಕಿ ಸಾಯಿಸಿದ್ದಾರೆ. ಈ ಎರಡೂ ವಿದ್ಯಮಾನಗಳನ್ನ ಗಮನಿಸಿ. ಈ ಎರಡೂ ವಿದ್ಯಮಾನಗಳನ್ನ ನಾವು ಗಮನಿಸಿದಾಗ ಅರ್ಥವಾಗೋದು, ಅವರಿಗೆ ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ, ಆದರೆ ಅವರು ಪ್ರಚೋದಿತರಾಗಿದ್ದಾರೆ. ಯಾವುದರಿಂದ ಪ್ರಚೋದನೆಗೊಳ್ತಾ ಇದ್ದಾರೆ, ಯಾತಕ್ಕೆ ಈ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ, ಅವರಲ್ಲಿ ಯಾವ ಬಗೆಯ ಮನಸ್ಥಿತಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಧಾರ್ಮಿಕವಾದ ಹಿನ್ನೆಲೆಗಳನ್ನ ಇಟ್ಟುಕೊಂಡು, ಜಾತಿಯ ಕಾರಣಗಳನ್ನ ಹಿನ್ನೆಲೆಯಾಗಿ ಇಟ್ಟುಕೊಂಡು ಕೊಲೆಗಳು ಆಗ್ತಾ ಇವೆ, ದೌರ್ಜನ್ಯ ಆಗ್ತಾ ಇದೆ, ಶೋಷಣೆಗಳಾಗ್ತಾ ಇವೆ. ಇತ್ತೀಚೆಗೂ ಕೂಡ ಮರ್ಯಾದೆ ಹತ್ಯೆಗಳು ಆಗ್ತಾ ಇದೆ. ತನ್ನ ಮಗಳನ್ನೇ, ತಮ್ಮ ಮನೆಯವರನ್ನೇ, ತಂದೆ ಮತ್ತು ಇತರ ಸೋದರರು ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಲು ಅಥವಾ ಮದುವೆ ಮಾಡಿಕೊಂಡ್ಲು ಅನ್ನೋ ಕಾರಣಕ್ಕೆ ಮರ್ಯಾದೆ ಹತ್ಯೆಗಳು ಆಗ್ತಾ ಇದೆ. ತಮ್ಮ ವೈಯಕ್ತಿಕ ಸಂಬಂಧಗಳನ್ನು ಕೂಡ ಕಡೆಗಣಿಸಿ ಆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಎಷ್ಟರ ಮಟ್ಟಿಗಿನ ಮಾನಸಿಕವಾದಂತಹ ಸಮಸ್ಯೆಗಳು ಇದೆ ಅಂತ. ಹಿಂದೂ ಮತ ಅಂದರು, ಮುಸ್ಲಿಂ ಮತ ಅಂದರು, ಕ್ರಿಶ್ಚಿಯನ್ ಮತ ಅಂದರು, ಜಾತಿವಾದಿಗಳು ಅಂತ ನಾವು ಯಾರ್ಯಾರನ್ನೆಲ್ಲ ಹೇಳ್ತೇವೆಯೋ ಅವರಿಗೆ ಯಾರಿಗೂ ಜಾತಿಯಾಗಲಿ, ಧರ್ಮವಾಗಲಿ, ಮತ್ತೊಂದು ಸಿದ್ಧಾಂತವಾಗಲಿ ಯಾವುದೂ ಕೂಡ ಒಂದು ಪ್ರಶ್ನೆ ಆಗಿರೋದಿಲ್ಲ. ಬಾಂಗ್ಲಾದೇಶದಲ್ಲಿ ಪ್ರವಾದಿ ಮೊಹಮ್ಮದರನ್ನ ನಿಂದಿಸ್ದ ಅಂತ ಹೇಳಿ ಕೊಂದರಲ್ಲ, ಅವರಿಗೆ ಅವರ ರೋಗಗ್ರಸ್ತ ಮನಸ್ಥಿತಿಯ ಅನಾವರಣವೇ ಹೊರತು ಅದು ಇಸ್ಲಾಂ ಸಂಸ್ಕೃತಿ ಅಲ್ಲ. ಪ್ರವಾದಿ ಮೊಹಮ್ಮದ್ ಅದನ್ನ ಬೋಧಿಸಿಲ್ಲ. ಪ್ರವಾದಿ ಮೊಹಮ್ಮದರ ಮೇಲೆ ಕೆಟ್ಟದಾಗಿ ನಿಂದನೆಗಳನ್ನ ಮಾಡುವವರು, ಕೊಳಕನ್ನ ಚೆಲ್ಲದವರು, ಅವರ ಮನೆಯವರನ್ನ ಹತ್ಯೆ ಮಾಡಿದವರನ್ನು ಕೂಡ ಪ್ರವಾದಿ ಮೊಹಮ್ಮದ್ ಕ್ಷಮಿಸ್ತಾರೆ. ಅವರ ಅರಾಫತ್ ಮೈದಾನದಲ್ಲಿ ಕೊನೆಯ ಅಂತಿಮ ಭಾಷಣ ಅಂತ ಏನ್ ಹೇಳ್ತಾರೋ ಅದರಲ್ಲಿ ಅವರು ಹೇಳ್ತಾರೆ, ಅಜ್ಞಾನ ಕಾಲದಲ್ಲಾದ ಎಲ್ಲಾ ರಕ್ತಪಾತಗಳನ್ನ ಕ್ಷಮಿಸಿ ಅಂತ ಹೇಳ್ತಾರೆ.
ಯಾರು ಅರಬೇತರ ಮೇಲೆ ಅರಬರಿಗೆ ಯಾವ ರೀತಿಯ ಹೆಚ್ಚುಗಾರಿಕೆಯೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರವಾದಿ ಮೊಹಮ್ಮದರನ್ನ ನಿಂದಿಸಿದರು ಅಂತ ಹೇಳಿದ್ರೆ ಇವರು ಕೆರಳ್ತಾರೆ ಅಂತಂದ್ರೆ ಇವರು ಪ್ರವಾದಿಯನ್ನ ಅನುಸರಿಸ್ತಾ ಇಲ್ಲ ಅಂತಾನೆ ಅರ್ಥ. ಹೀಗೆಯೇ ಅವರವರ ರೋಗಗ್ರಸ್ತ ಮನಸ್ಥಿತಿಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಧರ್ಮದ ಲಾಂಛನ ತಗೊಳ್ತಾರೆ, ಜಾತಿ ಲಾಂಛನ ತಗೊಳ್ತಾರೆ, ಹಿಂದೂ ಅನ್ನೋದನ್ನು ತಗೊಳ್ತಾರೆ, ಮುಸ್ಲಿಂ ಅಂತ ತಗೊಳ್ತಾರೆ. ಇವೆಲ್ಲವೂ ಕೂಡ ಅವರವರ ರೋಗಗ್ರಸ್ತ ಮನಸ್ಥಿತಿಗೆ ನೆಪಗಳೇ ಹೊರತು ಯಾವ ಧರ್ಮಗಳೂ ಕಾರಣವಲ್ಲ, ಯಾವ ಜಾತಿಗಳೂ ಕಾರಣವಲ್ಲ. ಇದು ಸಾಮುದಾಯಿಕವಾಗಿ ನಡೆಯುವಂತಹ ಮಾನಸಿಕ ದೌರ್ಜನ್ಯಗಳು, ನೇರವಾದ ದಬ್ಬಾಳಿಕೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮನಸ್ಸು 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 ಮನಸ್ಥಿತಿಗಳು, ಕೆಟ್ಟ ಮನಸ್ಥಿತಿಗಳು ಗಂಡ ಹೆಂಡತಿಯರ ನಡುವೆ, ತಂದೆ ಮಕ್ಕಳ ನಡುವೆ, ಕುಟುಂಬಗಳ ನಡುವೆ, ನೆರೆಹೊರೆಯವರಲ್ಲಿ, ಇವರೆಲ್ಲರಲ್ಲಿಯೂ ಕೂಡ ಹೊಂದಾಣಿಕೆ ಇಲ್ಲ. ಶಾಲೆಯಲ್ಲಿ ಮಕ್ಕಳು ಜೊತೆಗೆ ಹೇಗೆ ನಡೆದುಕೊಳ್ಬೇಕು ಅಂತ ಶಿಕ್ಷಕರಿಗೆ ಗೊತ್ತಿಲ್ಲ. ಶಿಕ್ಷಕರು ಮತ್ತು ಪೋಷಕರು ಇವರಿಬ್ಬರು ಮಾಡುತ್ತಿರುವಂತಹ ಒತ್ತಾಯಗಳು, ಈ ಒತ್ತಾಯಗಳಲ್ಲಿ ನಲುಗುತ್ತಿರುವಂತಹ ಮಕ್ಕಳು, ಎಷ್ಟು ಜನ ಮಕ್ಕಳು ಈಗ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆ ಅಂತ ಅನ್ನೋದು ನನ್ನ ವಯಸ್ಸಿನವರಿಗೆ ಅಪರೂಪವೂ ಆಗಿತ್ತು ಮತ್ತು ಅದು ತುಂಬಾ ದೊಡ್ಡವರ ವಿಷಯ ಆಗಿತ್ತು. ಆತ್ಮಹತ್ಯೆಗಳು ಆಗುವುದು ಕೂಡ ಕಾರಣಗಳಿಂದ ಅಲ್ಲ, ನೆಪಗಳಿಂದ. ಗಂಡ ಹೆಂಡತಿ ಜಗಳದ ಕಾರಣಕ್ಕೆ ಮಾಡ್ಕೊಳ್ತಾರೆ, ಒಂದು ಬೈಕ್ ಕೊಡಿಸಲಿಲ್ಲ ಅಂತ ಮಾಡ್ಕೊಳ್ತಾರೆ, ಎಕ್ಸಾಮ್ ಬಂತು ಅಂತ ಮಾಡ್ಕೊಳ್ತಾರೆ. ಒಂದು ಹುಡುಗ, ಇಂಜಿನಿಯರಿಂಗ್ ಹುಡುಗ ಬೆಂಗಳೂರಿನಲ್ಲಿ ಹಾಲ್ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವನು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು. ಪರೀಕ್ಷೆ ಅನ್ನೋದೊಂದು ಅಂತಿಮ ಅಲ್ಲ, ಅವನಿಗೊಂದು ಫ್ಲೋ ಚಾರ್ಟ್ ಇಲ್ಲ, ಒಂದೇ ಕಾಟೆವಾಡ, ಕುದುರೆಗಳಿಗೆ ಕಾಟೆವಾಡ ಹಾಕಿದಂಗೆ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲವನ್ನ ನಾವು ಗಮನಿಸ್ಕೊಂಡು ಹೋಗ್ತಾ ಇದ್ದಾಗ ಅರ್ಥವಾಗೋದೇನು ಅಂತಂದ್ರೆ ಮನಸ್ಥಿತಿಗಳು, ಎಕ್ಕುಟ್ಟು ಹೋಗಿರುವಂಥದ್ದು ಮನಸ್ಥಿತಿಗಳು, ವ್ಯಕ್ತಿಗತವಾಗಿರುವಂತಹ ಮನಸ್ಥಿತಿಗಳು ಮತ್ತು ಸಂಕಲಿತವಾಗಿರುವಂತಹ ಮನಸ್ಥಿತಿಗಳು. ವೆದರ್ ಇಟ್ ಈಸ್ ಇಂಡಿವಿಜುವಲ್ ಮೈಂಡ್ ಸೆಟ್ ಆರ್ ಇಟ್ ಈಸ್ ಕಲೆಕ್ಟಿವ್ ಮೈಂಡ್ ಸೆಟ್. ಸಮೂಹ ಸನ್ನಿಗೆ ಒಳಗಾಗಿ ಯಾವ ರೀತಿಯಲ್ಲಿಯೂ ಒಬ್ಬರಿಗೊಬ್ಬರು ಪರಿಚಯವೇ ಇಲ್ಲದಂತಹ ವ್ಯಕ್ತಿಗಳನ್ನ ನಾವು ದೂಷಿಸ್ತೀವಿ, ದ್ವೇಷಿಸ್ತೀವಿ. ಅದಕ್ಕೆ ಧರ್ಮದ ಕಾರಣ ಕೊಡ್ತೀವಿ, ಜಾತಿ ಕಾರಣ ಕೊಡ್ತೀವಿ, ಅಲ್ಪಸಂಖ್ಯಾತರ ಕಾರಣಗಳನ್ನ ಕೊಡ್ತೇವೆ. ಇಲ್ಲಿ ಸಮಸ್ಯೆ ಇರುವುದು ಧರ್ಮಗಳಲ್ಲೂ ಅಲ್ಲ, ಜಾತಿಗಳಲ್ಲೂ ಅಲ್ಲ, ಸಿದ್ಧಾಂತಗಳಲ್ಲೂ ಅಲ್ಲ, ನಮ್ಮ ಮನಸ್ಥಿತಿಗಳಲ್ಲಿ. ಗಂಡ ಹೆಂಡತಿಯರಲ್ಲಿ ಎಲ್ಲರೂ ಸೇರಿ ವೈಭವದಿಂದ ಮದುವೆಗಳನ್ನ ಮಾಡ್ತಾರೆ. ಬಹು ಬೇಗ ಅವರ ಮದುವೆಗಳು ಮುರಿದು ಹೋಗ್ತಾ ಇರ್ತವೆ. ಯಾತಕ್ಕೆ ಹೀಗಾಗತ್ತೆ ಅಂತಂದ್ರೆ ನನಗೆ ತುಂಬಾ ಆಶ್ಚರ್ಯವಾಗೋದು, ಅವರು ಫ್ಯಾಮಿಲಿ ಕೌನ್ಸಿಲಿಂಗ್ ಹೋಗಲ್ಲ, ಮಂತ್ರವಾದಿ ಹತ್ರ ಹೋಗ್ತಾರೆ. ನಮ್ಮ ದಾಂಪತ್ಯಗಳು ಸರಿ ಹೋಗ್ಬೇಕು ಅಂತ ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ಯಾಕೆ ನನಗೂ ನನ್ನ ಹೆಂಡತಿಗೂ ಯಾತಿಗೆ ಜಗಳ, ಕುಟುಂಬದ ಕಲಹ ಯಾಕೆ? ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ನಮ್ಮಲ್ಲಿ ಇನ್ನೂ ಸೈಕಾಲಜಿಕಲ್ ಅವೇರ್ನೆಸ್ ಅನ್ನೋದು ಬಂದಿಲ್ಲ. ಆಪ್ತ ಸಮಾಲೋಚಕರ ಹತ್ರ ಹೋಗುವ ಬದಲು, ಮನೋವೈದ್ಯರ ಹತ್ರ ಹೋಗುವ ಬದಲು ಅವ್ರು ಹೋಗೋದು ಈ ಶಾಸ್ತ್ರ ಕೇಳೋರ ಹತ್ರ. ಆತನು ಕೂಡ ಬೋರ್ಡ್ ಹಾಕೊಂಡಿರ್ತಾರೆ, ದಾಂಪತ್ಯ ಕಲಹ, ಪ್ರೇಮ ಸಮಸ್ಯೆ, ಅಥವಾ ಏನದು ಸ್ತ್ರೀ ವಶೀಕರಣ, ಸಾಲಬಾಧೆ. ಒಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತ ಇರ್ತಾರೆ. ಅವರು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಎಲ್ಲವನ್ನ ಅವರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಇದೆ. ಆರ್ಥಿಕ ಸ್ಥಿತಿಗತಿಗಳನ್ನ ಗಮನಿಸಿ, ಗುರುತಿಸಿ ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಕೆರಿಯರ್ ಕೌನ್ಸಿಲಿಂಗ್, ವಿದ್ಯಾಭ್ಯಾಸ ಸರಿಯಾಗಿ ಓದ್ತಾ ಇಲ್ಲ ಮಗು ಅಂತಂದ್ರೆ ಅದೆಂತದೋ ಯಂತ್ರ ಮಾಡಿಸ್ತಾರೆ, ಮಂತ್ರ ಮಾಡಿಸ್ತಾರೆ. ನಮ್ಮಲ್ಲಿ ಇನ್ನೂ ಒಂದಿದೆ, ಏನದು ಅಂತಂದ್ರೆ ಅವರವ್ರ ನಂಬಿಕೆ, ಅವರವ್ರ ವಿಶ್ವಾಸ, ನಾವು ಯಾಕೆ ತಡಿಬೇಕು ಅಂತ. ಅವರವರ ಬಿಲೀಫ್ ಸಿಸ್ಟಮ್ ಅಂತ ಇರುವುದಾದರೆ ವೈಜ್ಞಾನಿಕವಾಗಿರುವಂತಹ ಈ ಜಗತ್ತಿನಲ್ಲಿ ವಿಜ್ಞಾನದ ಪಾತ್ರ ಏನು?
ಬಿಲೀಫ್, ಮನಸ್ಸು ಅಂತ ಅನ್ನುವುದು ಯಾವುದೋ ಒಂದು ಸತ್ಯವನ್ನ ಕಂಡುಕೊಳ್ಳೋದಲ್ಲ, ಪದೇ ಪದೇ ಪುನರಾವರ್ತಿತವಾಗಿರುವಂತಹ ವಿಷಯಗಳಿಂದ ಅದು ಅದನ್ನ ನಂಬತೊಡಗುತ್ತದೆ. ರಿಪೀಟೇಟಿವ್, ಯಾವುದನ್ನ ಪದೇ 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 ಆಲೋಚನೆ ಮಾಡ್ತದೋ, ಪದೇ ಪದೇ ಚಿಂತೆ ಮಾಡ್ತದೋ, ಅವರು ಡಿಪ್ರೆಷನ್ಗೆ ಹೋಗೋದು, ಆಂಗ್ಸೈಟಿಗೆ ಒಳಗಾಗೋದು, ಒತ್ತಡಗಳಿಗೆ ಒಳಗಾಗೋದು, ಇವೆಲ್ಲವೂ ಕೂಡ ಪದೇ ಪದೇ ಮಾಡುವಂತಹ ರೂಢಿಗತವಾಗಿರುವಂತಹ ಆಲೋಚನೆಯ ಮಾದರಿಗಳಿಂದ ಇವೆಲ್ಲ ಆಗ್ತಾ ಹೋಗ್ತದೆ. ಬಿಲೀಫ್ ಸಿಸ್ಟಮ್ ರೂಪುಗೊಳ್ಳುವುದೇ ಸತ್ಯದ ಆಧಾರದಲ್ಲಿ ಖಂಡಿತ ಅಲ್ಲ. ನಮ್ಮ ಶ್ರದ್ಧಾ, ನಂಬಿಕೆ ಅಂತ ಏನೇನೆಲ್ಲ ಹೇಳ್ತೇವೆಯೋ ಅವುಗಳ ಕಂಡುಕೊಂಡ ದರ್ಶನದ ಅಥವಾ ಸತ್ಯಗಳ ಆಧಾರದಲ್ಲ. ರಿಪೀಟೇಟಿವ್, ಪುನರಾವರ್ತಿತವಾಗಿರುವಂತಹ, ಪದೇ ಪದೇ ಪುನರಾವರ್ತಿತವಾಗಿರುವಂತಹ ವಿಷಯಗಳನ್ನ ಅವು ಗ್ರಹಿಸ್ತವೆ ಮತ್ತು ನಂಬುತ್ತವೆ. ಅದರ ಮೇಲೆ ಅವರ ಬಿಲೀಫ್ ಸಿಸ್ಟಮ್ ಅಂತನ್ನೋದು ಪ್ರಾರಂಭ ಆಗಿದೆ. ಇದನ್ನ ಮನೋವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾತಕ್ಕೆ ನಾವು ಇದನ್ನ ಗಮನಿಸ್ಕೊಳ್ಳೇಬೇಕು ಅಂತಂದ್ರೆ, ನೋಡಿ, ನಮ್ಮ ಮನೋವೈಜ್ಞಾನಿಕ ಲೇಖನಗಳನ್ನ ಬರೆಯುವುದರ ಮೂಲಕ ನಮ್ಮ ಕನ್ನಡ ನಾಡಿನ ಜನತೆಯನ್ನ ಎಚ್ಚರಿಸಿದ್ರು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು, ಪದ್ಮಶ್ರೀ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ಪರೀಕ್ಷೆಯಲ್ಲಿ ಹೇಗೆ ಓದ್ಕೊಳ್ಬೇಕು ಅಂತ ಹಿಡಿದು, ಅಂತ ಸಣ್ಣ ಸಣ್ಣ ವಿಷಯಗಳಿಂದ ಹಿಡಿದು, ಈ ಬಾಣಂತಿ ಸನ್ನಿ ಯಾತಕ್ಕಾಗತ್ತೆ, ಈ ದೇವ್ರ ಮೈ ಮೇಲೆ ಹೆಂಗೆ ಬರ್ತದೆ, ಈ ಪ್ರತಿಯೊಂದು ಮನೋವೈಜ್ಞಾನಿಕವಾಗಿ ಅದನ್ನ ವಿವರಿಸ್ತಾ ಹೋಗ್ತಾರೆ. ನಮ್ಮ ನಾಡಿನಲ್ಲಿ ಬಹುದೊಡ್ಡ ಕಾಣಿಕೆಗಳನ್ನ ಕನ್ನಡದಲ್ಲಿ ಮನೋವೈಜ್ಞಾನಿಕವಾದ ಬರಹಗಳನ್ನ ಕೊಡಲಿಕ್ಕೆ ಅವರ ಪಾತ್ರ ಬಹಳ ಹಿಡಿದು. ಅವರು ಇವತ್ತು ನಮ್ಮ ಒಣಮರಗಳ ಕಾಡು ಮತ್ತು ಮುಕುತವಾಗಲಿ ಮನವು, ಈ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಮತ್ತು ಅದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೋದು ಅದರ ತುಂಬಾ ಸೂಕ್ತವಾದದ್ದು ಮತ್ತು ಉಚಿತವಾದದ್ದು. ಇದಕ್ಕೆ ಒಂದು ಗೌರವ ಮತ್ತು ಘನತೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು, ನಾನು ಸಣ್ಣ ಹುಡುಗ ಇದ್ದಾಗಿದ್ದನ್ನು ನಾನು ನೋಡ್ತಾ ಬಂದಿದ್ದೇನೆ, ಅವರ ಪುಸ್ತಕಗಳನ್ನ ಓದ್ಕೊಂಡು ಬಂದಿದ್ದೇನೆ. ನವ ಕರ್ನಾಟಕ ಪಬ್ಲಿಕೇಶನ್ಸ್ ನಿಂದ ಹಿಡಿದು ಬೇರೆ ಬೇರೆ ಅವರು ಎಲ್ಲಾ ತರಹದ ಮಾಧ್ಯಮಗಳನ್ನ ಕೂಡ ಬಳಸಿಕೊಂಡು ಸೈಕಾಲಜಿಕಲ್ ಅವೇರ್ನೆಸ್ ಅಂತ ಅನ್ನೋದನ್ನ ನಮ್ಮ ಜನಕ್ಕೆ ತಲುಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾಲಂಗಳನ್ನ ಬರೀತಾರೆ, ಲೇಖನಗಳನ್ನ ಬರೀತಾರೆ, ವಿಶೇಷ ಲೇಖನಗಳನ್ನ, ಸಂದರ್ಶನಗಳನ್ನ ಮಾಡೋದು, ಪುಸ್ತಕಗಳನ್ನ ಮಾಡೋದು. ಅವರ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಅವರಿಗೆ ಆಪ್ತ ಸಮಾಲೋಚನೆಗಳನ್ನ ಮಾಡುವುದು, ಮನೋವೈಜ್ಞಾನಿಕವಾಗಿ ಎಲ್ಲವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ತುಂಬಾ ದುರಂತದ, ಬೇಸರದ, ಸಂಕಟದ ವಿಷಯ ಅಂತಂದ್ರೆ, ಇಂದಿಗೂ ಟಿವಿ ಚಾನೆಲ್ಗಳಲ್ಲಿ ಜ್ಯೋತಿಷಿ ಹೇಳೋರೆ, ಅವರು ಹೇಳೋದು ಏನ್ ಮಾಡಬೇಕು, ದಾಂಪತ್ಯ ಕೆಟ್ಟೋದ್ರೆ, ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಅಡೋಲಸೆಂಟ್ ಕ್ರೈಸಿಸ್ ಸಿಕ್ಕಾಪಟ್ಟೆ ಇದೆ, ಅದನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ. ಅವ್ರು ಹೋಗೋದು ದೇವರ ಹತ್ರ, ಅವ್ರು ಹೋಗೋದು ಜ್ಯೋತಿಷಿಗಳ ಹತ್ರ. ಇಷ್ಟು ದಿವಸ ಇಷ್ಟೊಂದು ಏನೋ ಮಾಡಬೇಕು ಅಂತ ಹೇಳಿ ಅವರಿಗೆ ಅವರು ಪರಿಹಾರ, ಶಾಂತಿ ಎಲ್ಲವನ್ನ ಕೂಡ ಕೊಡ್ತಾ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಈ ಮಾನಸಿಕ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲುವ ಮತ್ತು ಅದರ ಆರೋಗ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳುವಂತಹ ಕೆಲಸಗಳಾಗಬೇಕು. ನಮ್ಮಂತ, ನಾನು ಮಧ್ಯವಯಸ್ಕನ, ಓಕೆ, ಅವರಿಗಿಂತ ಚಿಕ್ಕವನು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಲೆಗಸಿಯನ್ನ, ಅವರು ಸೈಕಾಲಜಿಕಲ್ ಅವೇರ್ನೆಸ್ ನ ಅವರ ಆ ಪರಂಪರೆಯನ್ನ ಮುಂದುವರಿಸುವ ದಿಕ್ಕಿನಲ್ಲಿ ನನ್ನಂತವರು ಸೇರಿದಂತೆ ಬಹಳಷ್ಟು ಜನ ಈಗಿನ ಬರಹಗಾರರು ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ಬಯಸ್ತೀನಿ. ಮತ್ತು ಅದನ್ನ ನಾನಂತೂ ಬದ್ಧತೆಯಿಂದ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಬೇರೆ ಬೇರೆ ರೀತಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸೈದ್ಧಾಂತಿಕವಾಗಿ ಎಲ್ಲಾ ರೀತಿ ಬೇರೆ ಬೇರೆ ರೀತಿಯ ವೈಚಾರಿಕತೆಯನ್ನ ಮಾತಾಡ್ಲಿಕ್ಕೆ ಹೊರಟೆ. ನನಗೆ ಗೊತ್ತಾಯ್ತು ನಾನು ಫೇಲ್ ಆಗ್ತಾ ಇದ್ದೀನಿ ಅಂತ, ನಾನು ವಿಫಲಗೊಳ್ತಾ ಇದ್ದೀನಿ ಅಂತ. ಹೇಗೆ ಗೊತ್ತಾಯ್ತು ಅಂತಂದ್ರೆ, ಬುಡಕ್ಕೆ ನಾವು ಸರಿಯಾದಂತಹ ಉಪಚಾರ ಮಾಡ್ತಾ ಇಲ್ಲ. ಒಂದು ತಾಯಿ ಮತ್ತು ಮಗು ಇದ್ದು, ಅವಳೊಂದು ದೊಡ್ಡ ರೋಸ್ ಗಾರ್ಡನ್ ಇಟ್ಕೊಂಡಿದ್ಲು. ಅದು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಏನೋ ಒಂದು ಸಮಸ್ಯೆ ಇತ್ತು,
ಇದು ಅವಳಿಗೆ ಮೈನಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು, ಜ್ವರ ಬಂತು, ಮಲ್ಕೊಂಡ್ಲು. ತುಂಬಾ ಬೇಜಾರಾಗ್ತಾ ಇತ್ತು ಅವಳಿಗೆ. ಏನಂತ ಅಂದ್ರೆ, ಈ ಹೂಗಳ ಪಕ್ಕಳೆಗಳೆಲ್ಲ ಉದುರೋಗ್ಬಿಡ್ತದೆ, ಎಲೆಗಳೆಲ್ಲ ಒಣಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಅವ್ರ ಮಗ ಹೇಳ್ದ, ಅಮ್ಮ ನೀನೇನು ಯೋಚನೆ ಮಾಡಬೇಡ, ಹೂಗಳು ಒಣಗದೇ ಇರೋದನ್ನ ನೋಡ್ಕೊಳ್ತೀನಿ, ಎಲೆಗಳು ಹಸಿರಾಗಿರೋದನ್ನ ನೋಡ್ಕೊಳ್ತೀನಿ. ಯಾಕೆಂದ್ರೆ ಅವರಮ್ಮ ದಿನಾಗ್ಲೂ ನೀರ್ ಎತ್ಕೊಂಡು ಹೋಗೋದನ್ನ ಗಮನಿಸ್ತಾ ಇದ್ದ. ಅದೇ ರೀತಿಯಲ್ಲಿ ಇವನು ಹೋದ ಬಂದ ಎಲ್ಲ ಮಾಡ್ದ. ಒಂದ್ ದಿವಸ ಅವರಮ್ಮ ಹುಷಾರಾದ್ಲು, ಗುಣಮುಖ ಆದ್ಲು, ಬಂದ್ಲು, ನೋಡಿದ್ರೆ ಎಲ್ಲ ಹೂಗಳು ಉದುರೋಗಿದೆ, ಎಲ್ಲ ಎಲೆಗಳು ಒಣಗೋಗಿದೆ. ಅವಳು ಹೇಳಿದ್ಲು, ಅಲ್ಲಪ್ಪ ನೀನು ಮಾಡ್ಲಿಲ್ಲ ಅಂದ್ರೆ ಚಿಂತೆ ಇರ್ಲಿಲ್ಲ, ಆದ್ರೆ ಮಾಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದೆಯಲ್ಲ, ದ್ರೋಹ ಮಾಡಿದೆಯಲ್ಲ ನೀನು ಅಂತ. ಇಲ್ಲಮ್ಮ ಅವನು ಹತ್ಕೊಂಡು ಹೇಳ್ದ, ಇಲ್ಲಮ್ಮ ಪ್ರತಿದಿನನೂ ಬಂದು ಆ ಹೂಗಳ ಪಕ್ಕಳೆಗಳಿಗೆ ನಾನು ನೀರು ಸವರ್ತಾ ಇದ್ದೆ, ಎಲೆಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ, ಆದ್ರೂ ಕೂಡ ಆ ಹೂಗಳು ಒಣಗೋಗ್ಬಿಟ್ಟಿವೆ, ಎಲೆಗಳು ಉದುರೋಗ್ಬಿಟ್ಟಿವೆ. ಪಾಪ ಮಗು, ಅವನು ಮುಗ್ಧ, ಅವನಿಗೆ ಗೊತ್ತಿಲ್ಲ ಉಪಚಾರ ಮಾಡ್ಬೇಕಾಗಿರೋದು ಬುಡಕ್ಕೆ. ಬೇರಿಗೆ ಅವನು ನೀರು ಹಾಕಿದ್ರೆ ಹೂಗಳು ಅರಳುತ್ತಿದ್ವು, ಎಲೆಗಳು ಒಣಗ್ತಿರ್ಲಿಲ್ಲ. ನಾವು ಇವತ್ತು ಎಡವಿರೋದು ಇಲ್ಲೇ. ನಮಗೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಇರುವಂತಹ ಆಸಕ್ತಿ, ಮದುವೆ ಮಾಡ್ಕೊಂಡಿದ ತಕ್ಷಣವೇ ಒಂದು ವರ್ಷಕ್ಕೆಲ್ಲ ಮಗು ಹುಟ್ಟು ಬಿಡ್ಬೇಕು, ಇಲ್ಲ ಅಂತಂದ್ರೆ ಅದೇನೇನೋ ಅವ್ರಿಗೆ ಬ್ರಹ್ಮಾಂಡ ಪ್ರಳಯ ಆದಂಗೆ ಒದ್ದಾಡ್ತಾರೆ. ಅವಳು ಗಂಜೆ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು, ಅವನ ಷಂಡ ಅಲ್ಲ ಅಂತ ಪ್ರೂವ್ ಮಾಡ್ಬಿಡ್ಬೇಕು, ಒಂದೇ ವರ್ಷಕ್ಕೆ ಮಕ್ಕಳು ಹುಟ್ಟು ಬಿಡ್ಬೇಕು. ಆದರೆ ಆ ಹುಟ್ಟುವ ಮಕ್ಕಳನ್ನ ಬೆಳೆಸುವ ಬಗ್ಗೆ ಕುಟುಂಬವೂ ಯೋಚಿಸಲ್ಲ, ಸಮಾಜವೂ ಯೋಚಿಸಲ್ಲ. ಈ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಬುಡಮೂಲ ಚಿಕಿತ್ಸೆ ಮನಸ್ಸಿಗೆ ಕೊಡಬೇಕು. ಪೊಲೀಸ್ನವ್ರ ಕೈನಲ್ಲಿ ಏನೂ ಆಗಲ್ಲ, ಕೋರ್ಟ್ ಕಚೇರಿಗಳಿಂದ ಏನೂ ಆಗೋದಿಲ್ಲ. ಅವರು ಸರ್ಫೇಸ್ ಲೆವೆಲ್ ನಲ್ಲಿ ಸರಿ ಮಾಡ್ಲಿಕ್ಕೆ ಒದ್ದಾಡ್ತಾರೆ ಹೊರತು, ನಾವು ನಿರ್ಮಾಣ ಮಾಡಬೇಕಾಗಿರುವ ಸಮಾಜ ಎಂತದ್ದು ಅಂತಂದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರುವಂತಹ ಸಮಾಜ. ಪೊಲೀಸ್ನವ್ರಿಗೆ ಕೆಲಸ ಕೊಡಬಾರ್ದು. ಗಂಡ ಹೆಂಡತಿ ಜಗಳ ಆಡಿದಾಗ ಅವ್ರು ಬರ್ತಾರೆ ಪೊಲೀಸ್ನವ್ರ ಹತ್ರ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ನ್ಯಾಯಸಮ್ಮತವಾಗಿರುವಂತದ್ದು ಕಾನೂನಿನ ಚೌಕಟ್ಟಿನಲ್ಲಿ ಗಂಡ ಅಂತಂದ್ರೆ ಏನಂತದ್ದು, ಹೆಣ್ಣು ಅಂತದ್ದು ಏನದು, ಈ ಅರಳಿಕಟ್ಟೆ ಪಂಚಾಯಿತಿಗಳನ್ನೇ ಅವರು ಇಲ್ಲಿ ಮಾಡ್ತಾರೆ ಅಷ್ಟೇ. ಕೋರ್ಟು ಪೊಲೀಸರಿಂದ ಸಂಬಂಧಗಳು ಸುಧಾರಣೆ ಆಗೋಲ್ಲ. ಮನೆಗಳಿಂದ ಸುಧಾರಣೆ ಆಗಬೇಕು, ಕುಟುಂಬಗಳಲ್ಲಿರೋ ಪೇರೆಂಟ್ಸ್ಗಳಿಂದ ಸುಧಾರಣೆ ಬೇಕು, ಶಿಕ್ಷಕರಿಂದ ಆಗಬೇಕು. ಪೊಲೀಸ್ನವರಿಗೆ ಕೋರ್ಟ್ಗಳಿಗೆ ಕೆಲಸವೇ ಕೊಡಬಾರ್ದು. ಮನೆಯಲ್ಲಿರುವ ಅಣ್ಣ ತಮ್ಮಂದ್ರೆ ಏನೋ ಒಂದಿಷ್ಟು ಒಡವೆ ವಸ್ತು, ಹಣ ಕಾಸು, ಒಂದಿಷ್ಟು ಭೂಮಿಗೋಸ್ಕರ ತಮ್ಮ ಸಂಬಂಧಗಳನ್ನ ಬಿಟ್ಟು ಹೊಡೆದಾಡಿಕೊಂಡು ಸಾಯುವಂತಹ ಈ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿಗಳು. ಆದ್ರೆ ದೂರದ ನಾವು ಇತರರನ್ನ. ಈ ಎಲ್ಲಾ ಎಚ್ಚರಿಕೆಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನೋವೈಜ್ಞಾನಿಕ ಜಾಗೃತಿಯನ್ನ ಮತ್ತು ಈ ಆಪ್ತ ಸಮಾಲೋಚನೆಯ ಅರಿವನ್ನ ನಾವು ಪಡ್ಕೊಳ್ಳೋದು ತುಂಬಾ ಅಗತ್ಯದ ಸಮಯ ಇದಾಗಿದೆ. ರಾಜಕಾರಣಿಗಳು, ಧಾರ್ಮಿಕ ವ್ಯಕ್ತಿಗಳು, ಸಾಂಸ್ಕೃತಿಕ ನಾಯಕರು, ಇವ್ರು ಎಲ್ಲರೂ ಮಾಡ್ತಿರೋದು ಸರ್ಫೇಸ್ ಲೆವೆಲಿನ ಕೆಲಸ. ಟು ಬಿ ಫ್ರಾಂಕ್ ವಿತ್ ಯು, ಮನೋವೈದ್ಯರು ಮಾತ್ರ ಬುಡಮೂಲದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟು ಹೇಳಿ ಅವಳು ಕೈವಲ್ಯ ಹೇಳಿದ್ರು, ನೀವು ಬರಿತಿರುವಂತಹ ಪುಸ್ತಕಗಳನ್ನ ಬರಿತಿರುವಂತಹ ಆಶಯ ಮತ್ತು ಕಾರಣವನ್ನ ಹೇಳಿ ಅಂತ. ಇದೇ ಕಾರಣ, ಇದೇ ಆಶಯ. ನನಗೆ ಅನ್ನಿಸ್ತು ನಾನು ಸೋಲ್ತಾ ಇದ್ದೀನಿ ವೈಚಾರಿಕವಾಗಿ ಮಾತಾಡಿ, ಸಾಂಸ್ಕೃತಿಕ ಚಿಂತಕನಾಗಿ ನಾನು ಸೋಲ್ತಾ ಇದ್ದೀನಿ ಅಂತ. ಹಾಗಾದ್ರೆ ಏನು ಮಾಡಬೇಕು? ಎರಡೇ ಮಾಡಬೇಕಾಗಿರೋದು. ನಮ್ಮ ಮನಸ್ಸಿನ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋದು. ನಮ್ಮ ಮನಸ್ಸಿನ ಆರೋಗ್ಯ ನಮ್ಮ ಹೊಣೆ. ಎರಡನೇ ಕೆಲಸ, ಮಕ್ಕಳನ್ನ ಸರಿಯಾಗಿ ಬೆಳೆಸೋದು. ಪೇರೆಂಟಿಂಗ್, ಆರ್ಟ್ ಅಂಡ್ ಸೈನ್ಸ್ ಆಫ್ ಪೇರೆಂಟಿಂಗ್, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಟುಡೇ. ಎಷ್ಟು ಆಯ್ತು ಅಂತಂದ್ರೆ ಮಿಕ್ಕಿದ್ದೆಲ್ಲವೂ ಕೂಡ ಸರ ಹೋಗುತ್ತೆ. ಕಾನೂನು ಎಷ್ಟೇ ಬಲವಾಗಿರ್ಲಿ, ವ್ಯವಸ್ಥೆಗಳು ಎಷ್ಟೇ ಬಲವಾಗಿರ್ಲಿ, ಕ್ರಿಮಿನಲ್ಸ್ ರಂಗೋಲಿ ಕೆಳಗಡೆ ತೋರ್ಲಿಕ್ಕೆ ಅವ್ರಿಗೆ ಅದಕ್ಕಿಂತ ಚಾಕಚಕ್ಯತೆ ಇರುತ್ತೆ. ಯಾರು ನೋಡ್ಲಿ, ಯಾರು ನೋಡದೇ ಇರ್ಲಿ, ನಾವು ನಮ್ಮ ಹೊಣೆಗಾರಿಕೆಯಿಂದ ಪೊಲೀಸ್ನವ್ರು ಇದ್ದಾರೆ ಅಂತ ಹೆಲ್ಮೆಟ್ ಹಾಕೊಳ್ತಿರೋ ಜನ ನಾವು. ನಮ್ಮ ತಲೆಯ ರಕ್ಷಣೆ ನಮ್ಮದು ಅಂತ ಗೊತ್ತಿಲ್ಲ. ಪೊಲೀಸ್ನವ್ರು ಇದಾರಾ ಇಲ್ವಾ, ಅಲ್ಲಿ ಹೋದ್ರೆ ಪೊಲೀಸ್ನವ್ರು ಇರ್ತಾರಾ ಇಲ್ವಾ ಅಂತ ನೋಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋ ಜನ. ಅಂದ್ರೆ ನಮ್ಮ ತಲೆಯ ಹೊಣೆಯನ್ನು ಕೂಡ ನಾವು ಹೊರಕ್ಕಾಗದೇ ಇರುವಂತ
ಬೇಜವಾಬ್ದಾರಿ ಜನರಾಗಿ ನಾವು ರೂಪುಗೊಂಡಿದ್ದೇವೆ. ಇಟ್ ಇಸ್ ಎ ಕಲೆಕ್ಟಿವ್. ಇಟ್ ಇಸ್ ಕಲೆಕ್ಟಿವ್. ಪರಿಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ ಎರಡು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತದೆ. ಈ ದಿಕ್ಕಿನಲ್ಲಿ ನಾವು ನೀವು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.